ಸ್ವಲ್ಪ ಕಾಲ ತಡೆ ಹಿಡಿಯಲಾಗಿತ್ತು. ಪೊಲೀಸ್ನವರು ಬಂದಿದ್ರು. ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಒಂದು ಪಾಪಪ್ ಆಗಿ ಈ ಥರ ರಾಮನ ಅವತಾರ ಸಿನಿಮಾ ಇಸ್ ಮೆಂಟ್ ಟು ಬಿ ವಾಚ್ಡ್ ಆನ್ ಬಿಗ್ ಸ್ಕ್ರೀನ್. ರಾಮಾಯಣನ ಏನಾದರೂ ಅಪಹಾಸ್ಯ ಮಾಡಿದಾರ ಅನ್ನೋ ಥರದ್ದೊಂದು ಡೌಟ್ಸ್ಗಳು ಕ್ರಿಯೇಟ್ ಆಗ್ತಾ ಇದೆ. ಆ್ಯಂಡ್ ಡೆಫಿನೆಟ್ಲಿ ಅದನ್ನ ಎಲ್ಲೂ ಅದಕ್ಕೆ ಕ್ರಿಯೇಟ್ ಮಾಡಿಲ್ಲ. ಅವರ ಆತಂಕದಿಂದ ಒಂದಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಒಂದಷ್ಟು ಪೋಸ್ಟ್ಗಳನ್ನ ಹಾಕ್ತಾ ಇದ್ರು. ಸಿನಿಮಾನ ನೋಡಬೇಕು ಅಂತ ನಿರ್ಧಾರ ಮಾಡಿದ್ರೆ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ನೋಡಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ಈ ಒಂದು ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಇವತ್ತು ನಟ ರಿಷಿ ಅಭಿನಯದ ರಾಮನ ಅವತಾರ ಸಿನಿಮಾ ರಿಲೀಸ್ ಆಗಿದೆ. ಆದರೆ ಕಾರಣಾಂತರಗಳಿಂದ ಆ್ಯಕ್ಚುಲಿ ಈ ಒಂದು ಸಿನಿಮಾದ ಫಸ್ಟ್ ಡೇ ಫಸ್ಟ್ ಶೋ ಸ್ವಲ್ಪ ಕಾಲ ತಡೆ ಹಿಡಿಯಲಾಗಿತ್ತು. ಪೊಲೀಸ್ನವ್ರು ಬಂದಿದ್ದರು ಅನುಪಮ ಥಿಯೇಟ್ರಿಗೆ, ಮೆಜೆಸ್ಟಿಕ್ನಲ್ಲಿರುವಂತಹ ಅನುಪಮ ಥಿಯೇಟ್ರಿಗೆ ಪೊಲೀಸ್ನವ್ರು ಬಂದು ತಡೆ ಹಿಡಿದಿದ್ರು. ಬಟ್ ಅದನ್ನು ಈಗ ತೆರವುಗೊಳಿಸಲಾಗಿದೆ. ಸಿನಿಮಾ ಶೋ ಚೆನ್ನಾಗಿ ಹೋಗ್ತಾ ಇದೆ. ಯಾಕೆ ಈ ರೀತಿ ಆಯಿತು, ಪೊಲೀಸ್ನವ್ರು ಯಾಕೆ ಬಂದಿದ್ರು, ಇದನ್ನು ನಟ ರಿಷಿ ಮತ್ತು ನಿರ್ದೇಶಕರನ್ನೇ ಕೇಳ್ತಾ ಹೋಗೋಣ ಬನ್ನಿ. ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್, ಸಿನಿಮಾ ರಿಲೀಸ್ ಆಗಿದೆ. ಸೊ ಒಳ್ಳೆ ಪ್ರತಿಕ್ರಿಯೆ ಬಂದಿದೆ ನಿನ್ನೆ ಕೂಡ ಆ್ಯಕ್ಚುಲಿ ಪ್ರೀಮಿಯರ್ ಶೋ ಇಂದ. ಸೊ ಹೇಗೆ ಅನ್ನಿಸ್ತಾ ಇದೆ? ಇಲ್ಲ, ಖುಷಿ ಆಗ್ತಾ ಇದೆ. ಅಂದರೆ ನಾವು ಸಿನಿಮಾ ಮಾಡಿದ್ದು ಮೇನ್ ಉದ್ದೇಶನೇ ಒಂದು ಲೈಟ್ ಹಾರ್ಟೆಡ್ ಫ್ಯಾಮಿಲಿ ಎಂಟರ್ಟೈನರ್ ಅಂತ. ಅಂದರೆ ತುಂಬ ಯಾವುದೋ ಡೀಪ್ ಮೆಸೇಜಸ್ಗಳನ್ನ ಹೇಳಿದೆ, ಅಂದರೆ ತುಂಬ ಹೊಸ ವಿಷಯಗಳನ್ನ ಏನು ಹೇಳಿದೆ, ತುಂಬ ಒಂದು ಸಣ್ಣ ರಾಮಾಯಣದ ಎಳೆನ ಹಿಡ್ಕೊಂಡು ಅದನ್ನು ತುಂಬ ಎಂಟರ್ಟೈನಿಂಗ್ ಆಗಿ ಯಾವ ರೀತಿ ಹೇಳ್ತಾ ಹೋಗ್ಬೋದು ಅನ್ನೋದು ನಮ್ಮ ಮೇನ್ ಉದ್ದೇಶ ಇತ್ತು. ಸೊ ಅದು ಎಂಟರ್ಟೈನ್ಮೆಂಟ್ ವೈಸಲ್ಲಿ ಒಂದಷ್ಟು ವರ್ಕ್ ಆಗ್ತಿದೆ ಅನ್ನೋ ಒಂದು ಗ್ಯಾರಂಟಿ ಸಿಗ್ತಾ ಇದೆ. ಈಗ ಫಸ್ಟ್ ಹಾಫ್ ಮುಗಿಸ್ಕೊಂಡು ಬಂದು ಮಾತಾಡಿದಂಥ ಜನ ಫಸ್ಟ್ ಹಾಫ್ ಹೆಂಗೆ ಹೋಯ್ತು ಅನ್ನೋದು ಗೊತ್ತಾಗಲಿಲ್ಲ ಅಂತ ಹೇಳಿದ್ರು. ಸೊ ಅದು ತುಂಬ ಬಿಗ್ ಪಾಸಿಟಿವ್ ಸೈನ್ ಆಗಿ ತಗೋತೀವಿ ನಾವು ಅದನ್ನು. ಆ್ಯಂಡ್ ಈಗ ಸೆಕೆಂಡ್ ಹಾಫ್ ಇನ್ನೇನು ನಡೀತಾ ಇದೆ, ಮುಗಿಯೋ ಹಂತದಲ್ಲಿದೆ. ಈಗ ಅವ್ರು ಬಂದಾಗ ಅವ್ರ ರಿವ್ಯೂಸ್ ಏನಂತ ಕೇಳಬೇಕು ಅಂತ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಬಟ್ ಟೀಮ್ ಈಸ್ ವೆರಿ ಹ್ಯಾಪಿ ವಿತ್ ದ ರೆಸ್ಪಾನ್ಸ್. ನಿನ್ನೆ ಪ್ರೀಮಿಯರ್ ಶೋ ಮಾಡಿದಾಗ್ಲೂ ನಮಗೆ ಎಲ್ಲ ಏಜ್ ಕ್ಯಾಟಗರಿ ಆಫ್ ಆಡಿಯನ್ಸ್ಗಳು ಬಂದಿದ್ರು. ನಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಫಿಲ್ಮ್ ಇದರಿಂದ ನಮಗೆ ಪರ್ಟಿಕ್ಯುಲರ್ಲಿ ಈ 40+ 45+ ಇರೋ ಅಂಥ ಏಜ್ ಕ್ಯಾಟಗರಿ ಪೀಪಲ್ಸ್ ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ಟರು. ಅಂದರೆ ಅವರಿಗೆ ತುಂಬ ಕ್ಲೀನ್ ಕಾಮಿಡಿ ಇತ್ತು. ಫ್ಯಾಮಿಲಿ ಕೂತು ನಾವು ಏನು ಮುಜುಗರ ಇಲ್ಲದೆ ಸಿನಿಮಾ ನೋಡಿದ್ವಿ ಅಂತ ಅಂದ್ಬಿಟ್ಟು. ಅಂದರೆ ನಮ್ಮ ಮೇನ್ ಉದ್ದೇಶನೂ ಅದೇ ಇತ್ತು. ಸೊ ಇದು ಕಂಪ್ಲೀಟ್ಲಿ ಒಂದು ಫ್ಯಾಮಿಲಿ ಎಂಟರ್ಟೈನರ್, ಕ್ಲೀನ್ ಕಾಮಿಡಿ ಸಿನಿಮಾ. ಸೊ 2.5 ಗಂಟೆ ಆರಾಮಾಗೆ ಕೂತು ನೀವು ಸಿನಿಮಾನ ಎಂಜಾಯ್ ಮಾಡಬೇಕು, ಸೊ ಫ್ಯಾಮಿಲಿ ಜೊತೆ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ಡೆಫಿನೆಟ್ಲಿ ಪ್ಲೀಸ್ ಕಮ್ ಟು ದ ಥಿಯೇಟರ್ಸ್. ನಮ್ಮ ಟ್ರೈಲರ್ ಕೂಡ ಯೂಟ್ಯೂಬಲ್ಲಿ ರಿಲೀಸ್ ಆಗಿದೆ, ನೀವು ನೋಡಿ. 4 ನಿಮಿಷದ ಟ್ರೈಲರ್. ಇನ್ ಕೇಸ್ ನಿಮಗೆ ಅದು ಟ್ರೈಲರ್ ಇಷ್ಟ ಆಯಿತು ಅಂತಂದರೆ ಮಿಸ್ ಮಾಡದೆ ಥಿಯೇಟ್ರಿಗೆ ಬನ್ನಿ. ಯಾಕಂದರೆ ಆ 4 ನಿಮಿಷದ ಟ್ರೈಲರಲ್ಲಿ ನಾವೇನು ಹೇಳ್ತಾ ಹೋಗಿದ್ದೀವಿ, ಏನು ಟ್ರೀಟ್ಮೆಂಟ್ ಇದೆ, ಅದೇ 2.5 ಗಂಟೆಗಳ ಕಾಲ ಕೂಡ ನಿಮಗೆ ಸಿಕ್ಕೇ ಸಿಗುತ್ತೆ. ಸೊ ನಿಮಗೆ ಟ್ರೈಲರ್ ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಪ್ಲೀಸ್ ಕಮ್ ಟು ದ ಥಿಯೇಟರ್ಸ್. ರಿಷಿ ಸರ್, ಆ್ಯಕ್ಚುಲಿ ಸಿನಿಮಾದ ಹೆಸರು ರಾಮನ ಅವತಾರ. ಬಟ್ ಸಿನಿಮಾ ನೋಡಿದ್ರೆ ಒಂದು ರಾಮ್ ಕಾಮ್ ಥ್ರಿಲ್ಲರ್ ಇದೆ. ಆ್ಯಕ್ಚುಲಿ ಪರ್ಫೆಕ್ಟ್ ರಾಮ್ ಕಾಮ್ ಥ್ರಿಲ್ಲರ್. ಇಲ್ಲೆಲ್ಲೂ ಕೂಡ ಯಾವುದೋ ಒಂದು ಧರ್ಮದ ಬಗ್ಗೆ ಅಥವಾ ಯಾವುದೋ ಒಂದು ಕೆಳಗೆ ಹಾಕೋದು ಅಥವಾ ಬೇರೆ ಒಂದು ಯಾವುದೋ ಧರ್ಮದ ವಿಚಾರ ಎಲ್ಲೂ ಮಾತಾಡಿಲ್ಲ ಫಸ್ಟ್ ಆಫ್ ಆಲ್. ಆದರೂ ಕೂಡ ಕೆಲವೊಂದು ವಿಷಯಗಳು ಪಾಪಪ್ ಆಗ್ತವೆ. ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಒಂದು ಪಾಪಪ್ ಆಗಿ ಈ ಥರ ರಾಮನ ಅವತಾರ, ರಾಮನ ಹೆಸರು ಬಳಸ್ಕೊಂಡಿದ್ದಾರೆ, ಆ ಥರದ್ದೆಲ್ಲ ವಿಷಯ ಆ್ಯಕ್ಚುಲಿ ಸ್ಪ್ರೆಡ್ ಆಗಿ. ಸೊ ಏನು ಎಕ್ಸಾಕ್ಟ್ಲಿ ಏನಾಯಿತು, ಇವಾಗ ಏನು ಸಾರ್ಟ್ ಔಟ್ ಆಗಿದೆ ಅಂತ? ಇಲ್ಲ, ನನಗೂ ಹೆಚ್ಚಿಗೆ ಡೀಟೇಲ್ಸ್ ಗೊತ್ತಿಲ್ಲ. ಅಂದರೆ ಒಂದು ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವು ಸತಿ ಒಂದು ಆತಂಕ ಇರುತ್ತಲ್ಲ, ಏನೋ ಸಿನಿಮಾನಲ್ಲಿ ಏನೋ ತೋರಿಸ್ಬಿಟ್ಟಿದ್ದಾರೆ ಹಾಗೆ ಹೇಗೆ ಅಂತ. ಸೊ ನಾನು ಕೇಳ್ಕೊಳ್ಳೋದಿಷ್ಟೇ, ಅಂದರೆ ಸಿನಿಮಾ ನೋಡಿರೋರು ಆಲ್ರೆಡಿ ನೀವು ನೋಡಿದ್ದೀರಾ. ಆ್ಯಂಡ್ ಪ್ರೀಮಿಯರ್ ಶೋ ನೆನ್ನೆ ಆಗಿದೆ. ಎಲ್ಲರೂ ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ ಸಿನಿಮಾನ. ಆ್ಯಂಡ್ ನಮಗೆ ಬರ್ತಾ ಇರೋಂಥ ಪ್ರತಿಕ್ರಿಯೆಗಳು ಕೂಡ ಅಂದರೆ ಕೆಲವೊಂದಿಷ್ಟು ವ್ಯಾಲ್ಯೂಸ್ನ ನಗಿಸ್ತಾ ಜನರಿಗೆ ತುಂಬ ಚೆನ್ನಾಗಿ ಹೇಳಿದ್ದೀರಾ ಅಂತ ನಿರ್ದೇಶಕರಿಗೆ ಕಾಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಸೊ ಹಾಗಿದ್ದಾಗ ನಮ್ಮ ಅಜೆಂಡಾ ಇರೋದು ಕೂಡ ಅಂದರೆ ನಮ್ಮ ಟ್ಯಾಗ್ಲೈನಲ್ಲೂ ಕೂಡ ಮತ್ತೆ ರಾಮರಾಜನ ಕಟ್ಟಬೇಕು ಅಂತ ಹೇಳಿದ್ರೆ, ನಮ್ಮ ನಾಗರಿಕರಲ್ಲಿ ಎಲ್ಲರಲ್ಲೂ ಕೂಡ ನಾವು ರಾಮನ ಗುಣಗಳನ್ನು ನಾವು ಅಳವಡಿಸ್ಕೊಳ್ತಾ ಹೋಗೋದನ್ನ ಕಲಿಬೇಕು ಮೊದಲನೇದಾಗಿ. ಅಂದರೆ ಶ್ರೀರಾಮ ಹೇಗೆ ಒಂಥರ ಏನೇ ಸಂಕಷ್ಟ ಬಂದರೂ ಕೂಡ ಅದನ್ನು ಹೇಗೆ ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾಯಿದ್ರು, ನಾವು ಕೂಡ ಈಗ ನಮ್ಮ ಸುತ್ತಮುತ್ತ ಇರೋ ಸಮಸ್ಯೆಗಳೇನಿದೆ ಅಥವಾ ನಮ್ಮಲ್ಲಿರುವಂಥ ಸಮಸ್ಯೆಗಳೇನಿದೆ ಅವನ್ನೆಲ್ಲ ನಾವು ಧೈರ್ಯವಾಗಿ ಎದುರಿಸ್ಬೇಕು ಅಂತ ಹೇಳಿದ್ರೆ ರಾಮಾಯಣದಲ್ಲಿರುವಂಥ ಮೌಲ್ಯಗಳನ್ನು ನಾವು ಅನುಸರಿಸೋದಕ್ಕೆ ನಾವು ಶುರು ಮಾಡಬೇಕು. ಸಿನಿಮಾದ ಉದ್ದೇಶ ಕೂಡ ಅದೇ ಇರೋದು. ಸೊ ಹಾಗಾಗಿ ನೋಡಿರೋರು ಅದನ್ನು ಬಹಳ ಖುಷಿ ಪಡ್ತಾ ಇರೋದ್ರಿಂದ ಖಂಡಿತವಾಗ್ಲೂ ಐ ಥಿಂಕ್ ಇಟ್ಸ್ ಅ ನಾನ್ ಇಶ್ಯೂ. ಯಾ. ಸೊ ಆ್ಯಕ್ಚುಲಿ ಎಲ್ಲ ಪ್ರೈಸಸ್ ಆ್ಯಕ್ಚುಲಿ ನಿರ್ದೇಶಕರಿಗೆ ಜಾಸ್ತಿ ಸಿಗ್ತಿರೋದು. ಸೊ ಅದೇ ನೀವು ಕೂಡ ಹೇಳ್ತಾ ಇದ್ರಿ ಆ್ಯಕ್ಚುಲಿ ಏನು ಅಂದರೆ ರಾಮನ ಅವತಾರ ಅಂತ ಸಿನಿಮಾ ಹೆಸರಷ್ಟೇ, ಇಲ್ಲೆಲ್ಲೂ ಧರ್ಮದ ವಿಷಯದ ಬಗ್ಗೆ ಎಲ್ಲೂ ಡಿಸ್ಕಷನ್ನೇ ಆಗಿಲ್ಲ, ಜಸ್ಟ್ ಇದು ಕಾಮಿಡಿ ಸಿನಿಮಾ ಅಷ್ಟೇ ಅಂತ. ಬಟ್ ಯಾಕೆ ಈ ಥರ ಆಗಿರ್ಬೋದು? ಸೊ ಏನಾಯ್ತು ಎಕ್ಸಾಕ್ಟ್ಲಿ, ಇವಾಗ ಹೆಂಗೆ ಸಾರ್ಟ್ ಔಟ್ ಆಗಿದೆ ಅಂತ? ಇಲ್ಲ, ಅಂದರೆ ಈಗ ಟೈಟಲ್ ನೋಡಿದ ತಕ್ಷಣ ರಾಮನ ಅವತಾರ ಅಂದ ತಕ್ಷಣನೇ ಇದು ಏನೋ ರಾಮನ ಬಗ್ಗೆ ಸಿನಿಮಾ ಅಥವಾ ರಾಮಾಯಣನ ಏನಾದರೂ ಅಪಹಾಸ್ಯ ಮಾಡಿದಾರ ಅನ್ನೋ ಥರದ್ದು ಒಂದು ಡೌಟ್ಸ್ಗಳು ಕ್ರಿಯೇಟ್ ಆಗ್ತಾ ಇದೆ.
ನನ್ಗೇನಂದ್ರೆ ಅಂದರೆ ಕೆಲವೊಂದೊಂದು ಸಲ ನಡೆಯೋ ಘಟನೆಗಿಂತ ನಮ್ಮ ತಲೆಯಲ್ಲಿ ಆಲೋಚನೆ ತುಂಬ ದೊಡ್ಡದಾಗಿ ಬೆಳೀತಾ ಹೋಗುತ್ತೆ. ಸೊ ಅದು ಈ ರೀತಿ ಆಗಿರೋದಷ್ಟೇ. ಬಟ್ ಉದ್ದೇಶ ಅವ್ರದ್ದು ತಪ್ಪಿಲ್ಲ, ನಮ್ಮದು ತಪ್ಪಿಲ್ಲ. ನಾವು ಈವನ್ ಸಿನಿಮಾದಲ್ಲಿ ಹೇಳಕ್ಕೆ ಹೊರಟಿರೋದು ರಾಮನ ಒಂದಷ್ಟು ಮೌಲ್ಯಗಳನ್ನ ನಾವು ಹೇಳ್ತಾ ಹೋಗಿದ್ವಿ. ಶ್ರೀರಾಮನ ಒಂದಷ್ಟು ಮೌಲ್ಯಗಳ ವ್ಯಾಲ್ಯೂಸ್ನ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದೀವಿ. ಅವ್ರ ಉದ್ದೇಶನೂ ಅದೇ ಇರೋದು. ಸೊ ಶ್ರೀರಾಮನ ಬಗ್ಗೆ ತುಂಬ ಅಪಾರವಾದ ಗೌರವ ಇದೆ, ಎಲ್ಲರ ಹತ್ರನೂ ಒಂದು ಭಕ್ತಿ ಇದೆ, ಅದಕ್ಕೆ ಯಾವುದೇ ರೀತಿ ಧಕ್ಕೆನ ಮಾಡಬೇಡಿ ಅಂತ. ಆ್ಯಂಡ್ ಡೆಫಿನೆಟ್ಲಿ ಅದನ್ನ ಎಲ್ಲೂ ಆ ಧಕ್ಕೆ ಕ್ರಿಯೇಟ್ ಮಾಡಿಲ್ಲ. ಸೊ ಹಾಗಾಗಿ ನಾನು ಕೇಳ್ಕೊಳ್ಳೋದೇನು ಅಂದರೆ, ಇನ್ ಕೇಸ್ ಯಾರಿಗೆ ಆ ಥರದೊಂದು ಡೌಟ್ ಇತ್ತು ಅಂದರೆ ಡೆಫಿನೆಟ್ಲಿ ಹತ್ತಿರದ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ. ಡೆಫಿನೆಟ್ಲಿ ನಿಮ್ಗೆ ಆ ಡೌಟ್ ಮತ್ತೆ ಬರೋದಿಲ್ಲ. ಅದು ನಮ್ಮ ಕಡೆಯಿಂದ ಕಂಪ್ಲೀಟ್ಲಿ ಒಂದು ಗ್ಯಾರಂಟಿ ಇದೆ. ಸೊ ಆ ವಿಚಾರಕ್ಕೋಸ್ಕರ ಏನಾದರೂ ಮಾಡಿರ್ಬೋದಾ ಅನ್ನೋ ಒಂದು ಅವರ ಆತಂಕದಿಂದ ಒಂದಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಒಂದಷ್ಟು ಪೋಸ್ಟ್ಗಳನ್ನ ಹಾಕ್ತಾಯಿದ್ರು. ಅದರದ್ದು ಕ್ಲಾರಿಟಿಗೋಸ್ಕರ ಪೊಲೀಸರ ಜೊತೆಗೆ ಒಂದು ಫಾರ್ಮಲ್ ಮೀಟಿಂಗ್ ನಡಿಬೇಕಿತ್ತು ಈ ಥರದ್ದು ಅಂತೇಳಿ ನಾವು ಒಂದು ಕ್ಲಾರಿಟಿ ಕೊಡಬೇಕಿತ್ತು. ಹಾಗಾಗಿ ಮೊದಲನೇ ಮಾರ್ನಿಂಗ್ ಶೋ ಒಂದು ಅರ್ಧ ಗಂಟೆ ಡಿಲೇ ಆಯ್ತು ಅಷ್ಟೇ. ಬಿಟ್ಟರೆ ಎಲ್ಲ ಸಾರ್ಟ್ ಆಗಿದೆ, ಈಗ ಸದ್ಯಕ್ಕೆ ಏನೂ ಸಮಸ್ಯೆ ಇಲ್ಲ. ಸರ್, ಇನ್ನು ಆ್ಯಕ್ಚುಲಿ ಫಸ್ಟ್ ಹಾಫ್ ಮುಗಿದಿದೆ. ಇನ್ನೇನು ಆ್ಯಕ್ಚುಲಿ ಫಸ್ಟ್ ಶೋ ನೋಡ್ಕೊಂಡು ಆಚೆ ಬರ್ತಾರೆ. ನಿಮಗೆ ಫಸ್ಟ್ ಹಾಫಲ್ಲಿ ಸಿಕ್ಕಿರೋ ಪ್ರತಿಕ್ರಿಯೆ, ನಿನ್ನೆ ಪ್ರೀಮಿಯರ್ ಶೋ ಅಲ್ಲಿ ಸಿಕ್ಕಿರೋ ಪ್ರತಿಕ್ರಿಯೆ ಬಗ್ಗೆ ಸರ್ ನಾವು ಹೇಳ್ತೀವಿ ಸರ್, ನೀವು ಹೇಳಿ ಸರ್, ನಿಮಗೆ ಹೆಂಗೆ ಬಂದಿದೆ ರೆಸ್ಪಾನ್ಸ್ ಅಂತ? ನಮಗೆ ಅಫ್ಕೋರ್ಸ್ ಎಲ್ಲರೂ ತುಂಬ ಪಾಸಿಟಿವ್ ಆಗಿದೆ. ಅಂದರೆ ಸಿನಿಮಾ ನೋಡಿದ್ಮೇಲೆ ಒಂದು ನಗು ಇಟ್ಕೊಂಡು ಆಚೆ ಬರ್ತಾರೆ. ಆ್ಯಂಡ್ ನಾವು ತುಂಬ ಏನೋ ಜಾಸ್ತಿ ವಿಷಯಗಳನ್ನ ಹೇಳಿ ಜನರನ್ನ ಬೋರ್ ಮಾಡಿ ಅಥವಾ ಅವ್ರಿಗೆ ಒಂಥರ ಹೆವಿ ಸಿನಿಮಾ ನೋಡಿದ್ವಿ ಅಂತಲ್ಲ, ಬಂದು ನೋಡಿದ್ವಿ ಖುಷಿಯಿಂದ ಸಿನಿಮಾ ನೋಡಾದ್ಮೇಲೆ ಖುಷಿಯಿಂದ ಹೊರಗಡೆ ಹೋಗೋವಂಗೆ. ಸೊ ಆ ರೀತಿ ಆದಂಥ ಒಂದು ಸಿನಿಮಾ ಇದು. ಸೊ ಹಾಗಾಗಿ ಎಕ್ಸ್ಪೆಕ್ಟೇಷನ್ ಏನೂ ಇಲ್ಲದೆ ಫ್ರೆಶ್ ಆಗಿ ಬಂದು ನೋಡಿದಾಗ ಜನ ಖಂಡಿತವಾಗ್ಲೂ ತುಂಬ ಎಂಜಾಯ್ ಮಾಡ್ತಾಯಿದ್ದಾರೆ. ಆ್ಯಂಡ್ ನಮಗೂ ಇವಾಗ ಒಳಗಡೆ ಫಸ್ಟ್ ಹಾಫ್ ಇಂಟರ್ವೆಲ್ ಆದಮೇಲೆ ಎಲ್ಲರ ಮುಖದ ಮೇಲೂ ಜನರು ಬಂದು ಮಾತಾಡ್ಸಿದಾಗಲೇ ಗೊತ್ತಾಗುತ್ತೆ. ಅಂದರೆ ಆ ಒಂದು ಖುಷಿ ಇರುತ್ತಲ್ಲ ಅವ್ರ ಮುಖದಲ್ಲಿ, ಅದು ಕಾಣುತ್ತೆ. ಸಿನಿಮಾ ಹೇಗೆ ಎಂಜಾಯ್ ಮಾಡ್ತಾಯಿದ್ದಾರೆ ಅಂತ. ಸೊ ವಿ ಆರ್ ವೆರಿ ಹ್ಯಾಪಿ ವಿತ್ ದ್ಯಾಟ್. ಸೊ ಹಾಗಾದರೆ ಶ್ರೀರಾಮ ಹೆಂಗೆ ತನ್ನ ಆಬ್ಸ್ಟೆಕಲ್ಸ್ನ ಫೇಸ್ ಮಾಡಿದ್ನೋ, ಸೊ ಹಾಗಾಗಿ ಅದೇ ಥರನೇ ರಾಮನ ಅವತಾರ ಸಿನಿಮಾಗೆ ಬಂದಿದ್ದಂತಹ ಆಬ್ಸ್ಟೆಕಲ್ ಈಗ ಫಸ್ಟ್ ಶೋ ಅಲ್ಲೇ ಕ್ಲಿಯರ್ ಆಗಿದೆ. ಸೊ ಶೋ ಈಗ ಓಪನ್ ಇದೆ. ಆ್ಯಕ್ಚುಲಿ ನಿಮ್ಮ ಸಮೀಪದ ಚಿತ್ರಮಂದಿರಗಳಲ್ಲಿ ಸಿನಿಮಾನ ನೋಡ್ಬೋದು. ಸೊ ಫೈನಲಿ ಪ್ರೇಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಂದರೆ ನಮ್ಮ ಮೇನ್ ಉದ್ದೇಶ ಬಂದ್ಬಿಟ್ಟು ಸಿನಿಮಾನ ಮಾಡೋದು ಥಿಯೇಟ್ರಿಗೆ ಬಂದು ನೋಡಬೇಕು ಅಂತಂದ್ಬಿಟ್ಟು. ಆ್ಯಕ್ಚುಲಿ ಡೆಫಿನೆಟ್ಲಿ ಅದಾದಮೇಲೆ ಟಿ ವಿಗಳಲ್ಲಿ ಬರುತ್ತೆ, OTTಲಿ ಬರುತ್ತೆ ಎಲ್ಲ. ಬಟ್ ಥಿಯೇಟ್ರಿಗೆ ಬಂದು ನೋಡಿದಾಗ ಸಿನಿಮಾದು ಟ್ರೂ ಪೊಟೆನ್ಷಿಯಲ್ ಗೊತ್ತಾಗುತ್ತೆ. ಯಾಕಂದರೆ ಸುಮಾರು ಜನ ಟೆಕ್ನಿಷಿಯನ್ಸ್ಗಳು ಸುಮಾರು ತಿಂಗಳುಗಟ್ಟಲೆ ಕಾಲ ಇದ್ರ ಮೇಲೆ ಕೂತು ಕೆಲಸ ಮಾಡಿರ್ತಾರೆ. ನಮಗೆ ಪರ್ಟಿಕ್ಯುಲರ್ ಇದೇ ಕಲರಲ್ಲೇ ಕಾಣಬೇಕು ಸ್ಕ್ರೀನ್ ಮೇಲೆ. ಸೌಂಡು 5.1 ಸಿಸ್ಟಮ್ ಸೌಂಡ್ ಎಲ್ಲ ಡಿಸೈನ್ ಮಾಡಿಸಿರ್ತೀವಲ್ಲ, ಈ ಸ್ಪೀಕರಲ್ಲಿ ಇದೇ ಇಂಟೆನ್ಸಿಟಿಲಿ ಸೌಂಡ್ ಬರಬೇಕು. ನಮಗೆ ಯಾರೋ ನಡ್ಕೊಂಡು ಹೋಗೋದು ಈ ಸ್ಪೀಕರಿಂದ ಈ ಕಡೆ ಟ್ರಾವೆಲ್ ಆಗಬೇಕು, ಹಿಂದೆ ಯಾರೋ ಕೂಗಿದ್ದು ಬ್ಯಾಕ್ ಸೈಡ್ ಸ್ಪೀಕರ್ಸಿಂದ ಬರಬೇಕು. ಈ ಥರ ಒಂದಷ್ಟು ತುಂಬ ಟೆಕ್ನಿಕಲ್ ಆಸ್ಪೆಕ್ಟ್ಸಿಂದ ಭಾಳ ತಿಂಗಳುಗಟ್ಟಲೆ ವರ್ಕ್ ಮಾಡಿರ್ತೀವಲ್ಲ, ಅದನ್ನು ನೀವು ಸಂಪೂರ್ಣವಾಗಿ ಎಂಜಾಯ್ ಮಾಡ್ಬೋದು. ಅಂದರೆ ಡೆಫಿನೆಟ್ಲಿ ಸಿನಿಮಾ ಇಷ್ಟ ಇಲ್ಲದೆ ಇರೋರಿಗೆ ಥಿಯೇಟ್ರಿಗೆ ಬರಲೇಬೇಕು ಅಂತ ಹೇಳೋದಕ್ಕೆ ಹೋಗೋದಿಲ್ಲ. ಬಟ್ ಡೆಫಿನೆಟ್ಲಿ ಟ್ರೈಲರ್ನ ನೋಡಿ ಯಾರಾದರೂ ಇಷ್ಟಪಟ್ಟವರು ರಾದರ್ ದನ್ ವೇಟಿಂಗ್ ಫಾರ್ ಅಂದರೆ OTTಗೆ ಬರುತ್ತೆ ಅವಾಗ ನೋಡೋಣ ಅನ್ನೋದು ವೆಯ್ಟ್ ಮಾಡೋದ್ರ ಬದಲೇ ಥಿಯೇಟ್ರಿಗೆ ಬಂದು ನೋಡಿದ್ರೆ ಸಿನಿಮಾದು ಕಂಪ್ಲೀಟ್ ಪೈಸಾ ವಸೂಲ್ ಎಂಟರ್ಟೈನ್ಮೆಂಟ್ ಆಗುತ್ತೆ. ಸೊ ಹಾಗಾಗಿ ಟ್ರೈಲರ್ ಇಷ್ಟ ಆಗಿದ್ರೆ ಥಿಯೇಟ್ರಿಗೆ ಬಂದು ನೋಡಿ, ನಾವು ಮಾಡಿರೋ 100% ವರ್ಕ್ನ ನೀವು ಫೀಲ್ ಮಾಡ್ಬೋದು. ಅಫ್ಕೋರ್ಸ್ ಅಂದರೆ ನಾವು ಸಿನಿಮಾ ಇಸ್ ಮೆಂಟ್ ಟು ಬಿ ವಾಚ್ಡ್ ಆನ್ ಬಿಗ್ ಸ್ಕ್ರೀನ್ಸ್. ಸಿನಿಮಾನ ದೊಡ್ಡ ಪರದೆ ಮೇಲೆ ನೋಡಿದಾಗ್ಲೇ ನಿಜವಾಗ್ಲೂ ನಾವು ಎಂಜಾಯ್ ಮಾಡೋದಕ್ಕೆ ಸಾಧ್ಯ. ಸೊ ಹಾಗಾಗಿ ಅದಕ್ಕೆ ಅಂತಲೇ ನಾವು ಮೊದಲನೇ ದಿನದ ದರನೂ ಕೂಡ ನಾವು ಕಡಿಮೆ ಇಟ್ಟಿದ್ವಿ. ಸಿನಿಮಾನ ನೋಡಬೇಕು ಅಂತ ನಿರ್ಧಾರ ಮಾಡಿದರೆ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ನೋಡಿ ಅಂತ ಕೇಳ್ಕೊಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಐ ಥಿಂಕ್ ನೀವು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿದ್ರೆ ಮಾತ್ರ ತಂಡಕ್ಕೆ ಎಲ್ರಿಗೂ ಲಾಭ ಅಂತ ಸಿಗೋದು, ಅಥವಾ ಯಾರ್ಯಾರು ಶ್ರಮ ಹಾಕಿರ್ತಾರೆ ಸಿನಿಮಾ ಮೇಲೆ ಅವ್ರಿಗೆ ಏನೋ ತಕ್ಕ ಮಟ್ಟಿಗೆ ಒಂದು ಗೌರವಧನ ಅಂತ ಸಿಗೋದು ನೀವು ಚಿತ್ರಮಂದಿರಕ್ಕೆ ಬಂದರೆ ಮಾತ್ರ. ಆ್ಯಂಡ್ ಕನ್ನಡ ಚಿತ್ರರಂಗ ಇನ್ನೂ ಹೆಚ್ಚೆಚ್ಚು ಒಳ್ಳೆ ಸಿನಿಮಾಗಳನ್ನು ನೀಡಬೇಕು ಅನ್ನೋ ಆಸೆ ನಿಮ್ಮಲ್ಲಿದ್ದರೆ ನೀವು ಸಿನಿಮಾ ನೋಡ್ತೀರಾ ಅಂತ ಹೇಳಿದ್ರೆ ಚಿತ್ರಮಂದಿರಕ್ಕೆ ಬಂದು ನೋಡಿ, ಅಷ್ಟೇ ನಾವು ಕೇಳ್ಕೊಳ್ಳೋದು. ಥ್ಯಾಂಕ್ ಯು ಸೊ ಮಚ್ ಸರ್, ಆಲ್ ದ ಬೆಸ್ಟ್ ಇಬ್ಬರಿಗೆ. ಎಸ್. ಸೊ ಇದಾಗಿತ್ತು ನಟ ರಿಷಿ ಮತ್ತು ನಿರ್ದೇಶಕ ವಿಕಾಸ್ ಪಂಪಾಪತಿ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ.